ಎಲ್ಲಾರ ಮನೆ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವಂತ ಈ ಒಂದು ವಸ್ತುವಿನಿಂದ ಕೇವಲ ಒಂದು ಸ್ಪೂನ್ ಸಾಕು. ಈ ಒಂದೇ ಒಂದು ಸ್ಪೂನ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಒಂದು ಮಾಯಿಶ್ಚರೈಸರ್ ಥರ ಕೆಲಸ ಮಾಡುತ್ತೆ, ಹೈಡ್ರೇಷನ್ ಕೊಡುತ್ತೆ, ಸ್ಕಿನ್ ಎಲಾಸ್ಟಿಸಿಟಿ ಜಾಸ್ತಿ ಮಾಡುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಮಾಡಿಸುತ್ತೆ. ಜೊತೆಲಿ ನಮ್ಮ ಸ್ಕಿನ್ನಲ್ಲಿ ಅನ್ಇವನ್ ಸ್ಕಿನ್ ಟೋನ್ ಇದ್ರೆ ಅದನ್ನ ಕರೆಕ್ಟ್ ಮಾಡುತ್ತೆ. ನಮ್ಮ ಸ್ಕಿನ್ ಮೇಲಿರುವಂಥ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸು ಕೇವಲ ಒಂದೇ ಒಂದು ಸ್ಪೂನಿಂದ, ಅದು ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ಒಂದು ಐಟಮಿಂದ ನಾವು ಮಾಡ್ಕೋಬೋದು. ಅದು ಯಾವ ಐಟಮ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ನನ್ನ ಸಿಂಪಲ್ ಆಗಿ ಒಂದು ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾವ ವಸ್ತು ಅದು, ಏನದು ನಮ್ಮ ಅಡುಗೆ ಮನೇಲಿ ಸಿಗೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಆಯಿತಾ? ಸೊ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಜ್ಜಿ, ಅವ್ರ ಅಜ್ಜಿ ಎಲ್ರಿಗೂ ವಿಟಮಿನ್ ಸಿ ಸೀರಮ್ ಇರಲಿಲ್ಲ, ರೆಟಿನಾಲ್ ಇರಲಿಲ್ಲ, ಯಾವುದೇ ಥರದ ಪೆಪ್ಟೈಡ್ಸು, ಸೆರಮೈಡ್ಸು, ಇನ್ನೊಂದು ಮತ್ತೊಂದು ಯಾವ ಥರದ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರಲಿಲ್ಲ. ಯಾವ ಥರದ ದುಬಾರಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅವರು ಯೂಸ್ ಮಾಡ್ತಾ ಇರಲಿಲ್ಲ. ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಸುಲಭವಾಗಿ ಅವರ ಅಡುಗೆ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಐಟಮ್ಸ್ನ ಯೂಸ್ ಮಾಡ್ಕೊತಾ ಇದ್ರು. ಆ ಥರದನ್ನ ಯೂಸ್ ಮಾಡಿಕೊಂಡು ಇವಾಗ ಕೂಡ ನಾವು ಅದೇ ಥರ ರಿಸಲ್ಟ್ನ ಪಡ್ಕೋಬೋದು. ಬಟ್ ಯಾವ ಥರ ಯೂಸ್ ಮಾಡಬೇಕು, ಯಾವುದರಿಂದ ಏನು ಉಪಯೋಗ ಅನ್ನೋದನ್ನ ತಿಳ್ಕೊಬೇಕು ಅಂತ ಅಂದರೆ ಇನ್ಮೇಲಿಂದ ನಾನು ಈ ಥರದ ಹಿಡನ್ ಜೆಮ್ಸ್ಗಳನ್ನ ಪಟ್ಟಿ ಮಾಡಿ ಅದರ ಬಗ್ಗೆ ಒಂದೊಂದು ವಿಡಿಯೋ ಮಾಡ್ತೀನಿ. ಅದರಿಂದ ಏನು ಉಪಯೋಗ ಅಂತಲೂ ಹೇಳ್ತೀನಿ, ಹೇಗೆ ಉಪಯೋಗಿಸ್ಬೇಕು ಅಂತಲೂ ಹೇಳ್ತೀನಿ. ಸೊ ಅದರಿಂದ ನಿಮಗೆ ತುಂಬ ಜಾಸ್ತಿ ಖರ್ಚು ಮಾಡದೆ ಮನೇಲೇ ಸಿಗೋವಂಥದ್ರಿಂದ ನೀವು ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೋಬೋದು. ಓಕೆನಾ? ಸೊ ನಾನು ಇವತ್ತು ಹೇಳೋಕ್ಕೆ ಹೊರಟಿರೋ ಅಂಥ ಈ ಐಟಮಲ್ಲಿ ತುಂಬ ಜೆಂಟಲ್ ಆಗಿರುವಂಥ ಒಂದು ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಇದೆ. ಈ AHA ಇಂದ ಏನಾಗುತ್ತೆ, ನಮ್ಮ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ. ಎಕ್ಸ್ಫೋಲಿಯೇಟ್ ಅಂದರೆ ನಮ್ಮ ಮುಖದ ಮೇಲಿರುವಂಥ ಡೆಡ್ ಸ್ಕಿನ್ ಹೋಗುತ್ತೆ. ಅದರಲ್ಲಿ ಇರುವಂಥ ಇಂಪ್ಯೂರಿಟೀಸ್ ಆಗಿರ್ಬೋದು, ಏನೇ ಡರ್ಟ್, ಅದು ಇದು ಏನೇನು ಆಳು ಮುಳು ಕಡ್ಡಿ ಕಸ ಏನೇನು ನಮ್ಮ ಸ್ಕಿನ್ ಮೇಲೆ ಒಂದು ಲೇಯರ್ ಥರ ಫಾರ್ಮ್ ಆಗಿರುತ್ತೋ ಅದನ್ನೆಲ್ಲ ಈ ಅಂದರೆ AHA ಲ್ಯಾಕ್ಟಿಕ್ ಆ್ಯಸಿಡ್ ತೆಗ್ದಾಕತ್ತೆ. ಸೊ ಯಾವುದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ? ಮೊಸರಿನಲ್ಲಿ. ನಾವು ದಿನ ಯೂಸ್ ಮಾಡುವಂಥ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಹೇರಳವಾಗಿದೆ. ಸೊ ನಾವು ಮೊಸರನ್ನ ಉಪಯೋಗಿಸೋದ್ರಿಂದ ಇದು ಎಕ್ಸ್ಫೋಲಿಯೇಟ್ ಮಾಡುತ್ತೆ, ನಮ್ಮ ಸ್ಕಿನ್ನ ಒಂದು ವಂಡರ್ಫುಲ್ ಎಕ್ಸ್ಫೋಲಿಯೆಂಟ್ ಆಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಮಾಯಿಶ್ಚರ್ನ ಅದು ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಹೈಡ್ರೇಷನ್ನ ಇದು ಕೊಡುತ್ತೆ. ಸೊ ಮೊಸರಿನಲ್ಲಿರುವಂಥ ಫ್ಯಾಟ್ ಕಂಟೆಂಟು ನಮ್ಮ ಸ್ಕಿನ್ನಲ್ಲಿ ಇರುವಂಥ ಮಾಯಿಶ್ಚರೈಸರು ಲಾಸ್ ಆಗದೆ ಇರೋ ಹಾಗೆ ಲಾಕ್ ಮಾಡಿಡುತ್ತೆ. ಸೊ ಅದರಿಂದ ವಂಡರ್ಫುಲ್ ಹೈಡ್ರೇಷನ್ ನಮ್ಮ ಸ್ಕಿನ್ಗೆ ಸಿಗುತ್ತೆ. ಸೊ ಈ ಮೊಸರನ್ನ ತಿನ್ನೋದ್ರಿಂದನೂ ಜೊತೆಲಿ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ನಮ್ಮ ಸ್ಕಿನ್ನಲ್ಲಿರುವಂಥ ಎಲಾಸ್ಟಿನ್ ಮತ್ತು ಕೊಲಾಜನ್ ಅನ್ನೋ ಪ್ರೋಟೀನ್ಸ್ನ ಬೂಸ್ಟ್ ಮಾಡುತ್ತೆ. ಅದರ ಪ್ರೊಡಕ್ಷನ್ನ ಇದು ಬೂಸ್ಟ್ ಮಾಡುತ್ತೆ. ಸೊ ಅದರಿಂದ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಚೆನ್ನಾಗಾಗುತ್ತೆ. ಒಂಥರ ಪ್ಲಂಪಿನೆಸ್ ನಮ್ಮ ಮುಖಕ್ಕೆ ಬರುತ್ತೆ. ಜೊತೆಲಿ ನಮ್ಮ ಸ್ಕಿನ್ ಏಜಿಂಗು ನಿಧಾನವಾಗಿ ಆಗೋದಕ್ಕೆ ಶುರುವಾಗುತ್ತೆ. ಇದೆಲ್ಲದರ ಜೊತೆಗೆ ನಮ್ಮ ಮೊಸರಿನಲ್ಲಿ ವಿಟಮಿನ್ ಡಿ ಇದೆ, ಪ್ರೋಟೀನ್ ಇದೆ, ಪ್ರೋಬಯೋಟಿಕ್ಸ್ ಇದೆ. ಇದೆಲ್ಲನೂ ಒಂದು ಅದ್ಭುತವಾಗಿರುವಂಥ ನರಿಶ್ಮೆಂಟ್ನ ನಮ್ಮ ಸ್ಕಿನ್ಗೆ ಕೊಡುತ್ತೆ. ಸೊ ನೀವು ಇದನ್ನು ಜಾಸ್ತಿ ನೀವು ಊಟದಲ್ಲಿ ಸೇರಿಸ್ಕೊಂಡು ತಿನ್ಬೋದು. ಜೊತೆಗೆ ನೀವು ಮುಖಕ್ಕೆ ಕೂಡ ಫೇಸ್ ಪ್ಯಾಕ್ನ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇನ್ನೊಂದು ವಿಷಯ ಗೊತ್ತಾ? ನೀವು ಇದನ್ನ ನಿಯಮಿತವಾಗಿ ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಂಡು ಜೊತೆಲಿ ಇದನ್ನ ನೀವು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆ್ಯಕ್ನಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಹಾಗಂತ ಫುಲ್ ಫ್ಯಾಟ್ ಕಂಟೆಂಟ್ ಇರುವಂಥ ಮೊಸರನ್ನ ನೀವು ಅಪ್ಲೈ ಮಾಡಿದ್ರೆ ಅದರಿಂದ ಆ್ಯಕ್ನೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮೀಡಿಯಮ್ ಆಗಿ ತುಂಬ ಫ್ಯಾಟ್ ಇಲ್ಲದೆ ಇರುವಂಥ ಮೊಸರನ್ನ ನೀವು ಅದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಫೋಲಿಯೇಷನ್ ಮಾಡುತ್ತೆ ಅಂತ ನಾನು ಮುಂಚೆನೇ ಹೇಳಿದೆ. ಎಕ್ಸ್ಫೋಲಿಯೇಷನ್ ಮಾಡೋದ್ರಿಂದ ನಿಮ್ಮ ಪೋರ್ಸಲ್ಲಿರುವಂಥ ಕೊಳೆ ಎಲ್ಲ ಹೋಗುತ್ತೆ. ಸೊ ನಿಮ್ಮ ಪೋರ್ಸ್ ಸೈಜ್ ಚಿಕ್ಕದಾಗುತ್ತೆ. ಜೊತೆಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಆ್ಯಕ್ನೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಮೊಸರಿಗೆ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಸೊ ಆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯಿಂದ ನಿಮ್ಮ ಮುಖದ ಮೇಲೆ ಆ್ಯಕ್ನೆ ಕಾಸ್ ಮಾಡುವಂಥ ಆ್ಯಕ್ನೆ ಆಗೋದಕ್ಕೆ ಕಾರಣ ಆಗುವಂಥ ಆ ಥರ ಬ್ಯಾಕ್ಟೀರಿಯಾಸ್ ಕೂಡ ಅವಾಯ್ಡ್ ಆಗುತ್ತೆ.
ಮೊಸರಿನಲ್ಲಿ ಇನ್ನೊಂದು ಕಂಟೆಂಟ್ ಏನಿದೆ ಅಂತ ಅಂದರೆ ಜಿಂಕ್ನಿಂದ ನಮ್ಮ ಸ್ಕಿನ್ ಸೆಲ್ ಸೈಕಲ್ ಏನಿದೆ ಅದು ತುಂಬ ಬೇಗ ಬೇಗ ಆಗೋದಕ್ಕೆ ಶುರು ಮಾಡುತ್ತೆ. ಸೊ ಸ್ಕಿನ್ ಸೆಲ್ ಸೈಕಲ್ನ ರಿನ್ಯೂವಲ್ ಮಾಡುತ್ತೆ. ಈ ಥರ ಸ್ಕಿನ್ ಸೆಲ್ ಸೈಕಲ್ಲು ತುಂಬ ಫಾಸ್ಟಾಗಿ ಆಗೋದಕ್ಕೆ ಶುರು ಮಾಡಿದಾಗ ನಮ್ಮ ಸ್ಕಿನ್ನು ಪ್ಲಂಪಿಯರ್ ಆಗಿರುತ್ತೆ. ಏಜ್ ಫ್ಯಾಕ್ಟರ್ ಅಂದರೆ ಸ್ಕಿನ್ ಏಜಿಂಗ್ ಕಡಿಮೆ ಆದಂಗೆ ಕಾಣಿಸುತ್ತೆ. ನಿಧಾನವಾಗಿ ಆಗೋಕ್ಕೆ ಶುರುವಾಗುತ್ತೆ. ಜೊತೆಲಿ ನಮ್ಮ ಸ್ಕಿನ್ ಮೇಲಿರೋ ಅಂಥ ಡೆಡ್ ಸ್ಕಿನ್ ಎಲ್ಲ ಹೋಗ್ತಾ ಇರುತ್ತೆ. ಹಳೆ ಸ್ಕಿನ್ ಹೋಗ್ತಾ ಇರುತ್ತೆ, ಹೊಸ ಸ್ಕಿನ್ ಬರ್ತಾ ಇರುತ್ತೆ. ಆದ್ರಿಂದ ನಮ್ಮ ಸ್ಕಿನ್ ಮೇಲಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಫೇಡ್ ಆಗ್ತಾ ಬರುತ್ತೆ. ನಿಮಗೆ ಬಂಗಿನ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಎರಡ ಎಷ್ಟೊಂದು ಹೇಳಿದೆ. ಮಾಯಿಶ್ಚರೈಸರು, ಹೈಡ್ರೇಷನು, ಜೊತೆಲಿ ನಮಗೆ ಪೋರ್ ಸೈಜ್ ಕಡಿಮೆ ಮಾಡುತ್ತೆ, ಸ್ಕಿನ್ ಸೆಲ್ಸ್ನ ಹೆಲ್ದಿ ಮಾಡುತ್ತೆ, ಕೊಲಾಜನ್ ಬೂಸ್ಟ್ ಮಾಡುತ್ತೆ, ಎಲಾಸ್ಟಿನ್ ಜಾಸ್ತಿ ಆಗುತ್ತೆ. ಸೊ ಮೈ ಗಾಡ್, ಎಷ್ಟೊಂದು ಯೂಸಸ್ ಇದೆ ಮೊಸರನ್ನ ಯೂಸ್ ಮಾಡೋದ್ರಿಂದ. ನೀವು ಇದನ್ನು ಊಟದಲ್ಲಿ ಬೇಕಾದರೂ ಸೇರಿಸ್ಕೊಂಡು ತಿನ್ಬೋದು, ಅಥವಾ ನೀವು ಫೇಸ್ ಪ್ಯಾಕ್ ಥರ ಬೇಕಿದ್ರು ಅಪ್ಲೈ ಮಾಡ್ಕೋಬೋದು ಸ್ಕಿನ್ಗೆ. ಸೊ ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂಥ ಫೇಸ್ ಪ್ಯಾಕ್ಗಳು ಯಾವುದೂ ಇಲ್ಲ. ಮೊಸರು ಜೊತೆ ಒಂದು ಕಡಲೆ ಹಿಟ್ಟು ಸೇರಿಸ್ಬಿಟ್ಟು ಹಚ್ಕೊಳ್ಳಿ, ವಂಡರ್ಫುಲ್. ಮೊಸರು ಜೊತೆ ಹನಿನ ಸೇರಿಸ್ಬಿಟ್ಟು ಹಚ್ಕೊಳ್ಳಿ, ಸೂಪರಾಗಿ ಕೆಲಸ ಮಾಡುತ್ತೆ. ಮೊಸರು ಜೊತೆ ಓಟ್ಸ್ನ ಸೇರಿಸ್ಬಿಟ್ಟು ಹಚ್ಕೊಳ್ಳಿ, ಮೊಸರು ಜೊತೆ ಮುಲ್ತಾನಿ ಮಿಟ್ಟಿ ಅಥವಾ ಪೊಟ್ಯಾಟೊ ಜ್ಯೂಸ್ನ ಅಂದರೆ ಆಲೂಗೆಡ್ಡೆ ರಸನ ಮೊಸರು ಜೊತೆ ಸೇರಿಸ್ಬಿಟ್ಟು ಹಚ್ಕೊಳ್ಳಿ, ಅಥವಾ ಆರೆಂಜ್ ಕಿತ್ತಳೆ ಹಣ್ಣಿನ ರಸನ ಸೇರಿಸ್ಬಿಟ್ಟು ಮೊಸರು ಜೊತೆ ಹಚ್ಕೊಳ್ಳಿ, ಅಥವಾ ಅರಿಶಿಣದ ಜೊತೆ ಮೊಸರನ್ನ ಸೇರಿಸ್ಬಿಟ್ಟು ಹಚ್ಕೊಳ್ಳಿ. ಏನು ಬೇಡ ಅಂತಂದರೆ ಕೇವಲ ಮೊಸರನ್ನೇ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ನೀವು ಮುಖನ ವಾಶ್ ಮಾಡಿಕೊಂಡ್ರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಸೊ ಬರೀ ಮೊಸರನ್ನ ಹಚ್ಕೊಂಡು ಸ್ಕಿನ್ನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಅದಕ್ಕೆ ಎಕ್ಸಾಂಪಲ್ ನಾನೇ ಇದ್ದೀನಿ. ನಾನೇ ಇದನ್ನು ಸ್ವತಃ ಟ್ರೈ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ವಂಡರ್ಫುಲ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ. ಕೇವಲ ಮೊಸರು ಸಾಕು. ಮೊಸರನ್ನ ಅಪ್ಲೈ ಮಾಡಿ ಒಂದು 10 ಟು 15 ಮಿನಿಟ್ಸ್ ಮುಖದ ಮೇಲೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ, ಸಖತ್ತಾಗಿರೋ ರಿಸಲ್ಟ್ ಬರುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ನ ತಿಳ್ಕೊಂಡ್ಮೇಲೆ ನೀವು ಊಟದಲ್ಲೂ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಲಿ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ಳೋದನ್ನ ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಈ ವಿಡಿಯೋಗೆ ಈ ಮಾಹಿತಿ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.